ನಿಮ್ ಹೋಂಡಾ ಆಕ್ಟಿವಾ ಮೈಲೇಜ್ ಕೊಡ್ತಾ ಇಲ್ವಾ ಅಥವಾ ಸೇಲ್ ಮಾಡ್ಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಥವಾ ಇನ್ನೇನ್ ಗುಜ್ರಿಗೆ ಹಾಕೋ ಸ್ಟೇಜ್ಗೆ ಬಂದಿದ್ಯಾ? ನಮ್ ಮಂಡ್ಯ ಹಾಸನ್ ಶೈಲಿಲಿ ಹೇಳ್ಬೇಕು ಅಂದ್ರೆ ಎಷ್ಟೇ ತುಕಾಲಿ ಆಗಿರ್ಲಿ ಇವ್ರಿಗೆ ಕೊಡಿ, ಇನ್ನು 10ರಿಂದ 15 ವರ್ಷ 1 ಕಿಲೋಮೀಟರ್ಗೆ ₹1 ಹಂಗೆ ಓಡಿಸಬಹುದು. ನಾನು ನಿಮ್ಮ ಒನ್ ವಾಟ್ ವಿ ಡೂ ನ ಆಶಿಕ್ ಮಾತಾಡ್ತಾ ಇರೋದು. ನಮ್ಮ ಕನ್ನಡಿಗರ ಇವಿ ವೆಹಿಕಲ್ ಬ್ರ್ಯಾಂಡ್ ಜಪಾನ್ ಕಂಪನಿ ಒಂದು ಗುರುತಿಸಿ ಟೈಅಪ್ ಆಗಿದ್ದಾರೆ. ಅದುವೇ ಸ್ಟಾರಿಯಾ ಮೊಬಿಲಿಟಿ. ಕರ್ನಾಟಕದ ಮೊದಲ ಕಂಪನಿ ಪೆಟ್ರೋಲ್ ಇಂಜಿನ್ ನ ಇವಿ ವೆಹಿಕಲ್ ಗೆ ಕನ್ವರ್ಟ್ ಮಾಡ್ತಾ ಇರೋದು. ಭಾರತದ ಮೊದಲ ರೆಟ್ರೋಫಿಟ್ ಕಂಪನಿ, ಜೊತೆಗೆ ARAA ಸರ್ಟಿಫಿಕೇಶನ್ ಕೂಡ ಸಿಕ್ಕಿದೆ. ಜಸ್ಟ್ ₹55,000 ಕೊಟ್ರೆ ನಿಮ್ ಹಳೆ ಹೋಂಡಾ ಆಕ್ಟಿವಾನ ಎಲೆಕ್ಟ್ರಿಕ್ ಗಾಡಿ ಮಾಡ್ಕೊಟ್ಬಿಡ್ತಾರೆ. ಸೌಂಡ್ ಇಲ್ದೇನೆ ಸುಯಿ ಅಂತ 80 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಾ ಇರ್ಬೋದು. ನೀವ್ ಅನ್ಕೋತಾ ಇರ್ಬೋದು ಹೊಸ ಗಾಡಿನೇ ಬರುತ್ತೆ 55,000 ಈಗ ಅಂತ. ಸಿಗುತ್ತೆ, ಸಿಗಲ್ಲ ಅಂತ ಹೇಳಿಲ್ಲ. ಫೈಬರ್ ಬಾಡಿ, ಬೆಂಕಿ ಹಚ್ಕೊಳ್ಳೋದು ಇವೆಲ್ಲ ನೀವ್ ನೋಡಿರ್ತೀರಾ, ಒಂದ್ ಸ್ವಲ್ಪ ಯೋಚನೆ ಮಾಡ್ಬೋದು. ನಿಮ್ಗೆ ಗೊತ್ತಿರೋ ಹಂಗೆ ಹಳೆ ಗಾಡಿಗಳು ಗಟ್ಟಿ ಮುಟ್ಟಾಗಿರ್ತವೆ. ದಿಲ್ದಾರಾಗಿ ಇನ್ನೂ 15 ವರ್ಷ ಓಡಿಸಬಹುದು. ಮತ್ತೆ ಇವರ ಬ್ಯಾಟ್ರಿ ಕಿಟ್ ಎಲ್ ಬೇಕಾದ್ರೂ ಚಾರ್ಜ್ ಮಾಡಬಹುದು. ಒಂದ್ಸಲ ಫುಲ್ ಚಾರ್ಜ್ ಮಾಡಿದ್ರೆ 2 ಯೂನಿಟ್ ಖರ್ಚಾಗುತ್ತೆ. ಅಂದ್ರೆ ₹14ಗೆ 75 ಕಿಲೋಮೀಟರ್ ತನಕ ಓಡಿಸಬಹುದು. 210 kg ಭಾರ ತಡೆಯುತ್ತೆ. ರಿವರ್ಸ್ ಆಪ್ಷನ್ ಕೂಡ ಇದೆ. ಖುಷಿ ವಿಚಾರ ಏನಪ್ಪಾ ಅಂದ್ರೆ ಇವರೇ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ನಿಮ್ ಗಾಡಿಗೆ ಏನೇ ಆದ್ರೂ 2 ದಿವಸದಲ್ಲಿ ಸರಿ ಮಾಡ್ಕೊಡ್ತಾರೆ. ಇದೊಂಥರ ಕಸದಿಂದ ರಸ ಪ್ರಾಜೆಕ್ಟ್ ಅನ್ಕೊಳ್ಳಿ. ತುಕಾಲಿ ಗಾಡಿ ಕೊಟ್ರೆ ಸೂಪರ್ ಆಗಿರೋ ಗಾಡಿ ಮಾಡ್ಕೊಡ್ತಾರೆ. ನೀವೇನಾದ್ರೂ ಎಲೆಕ್ಟ್ರಿಕ್ ವೆಹಿಕಲ್ ತಗೋಬೇಕು ಅಂತ ಇದ್ರೆ ಇವರಿಗೊಮ್ಮೆ ಕಾಲ್ ಮಾಡಿ, ಟೆಸ್ಟ್ ಡ್ರೈವ್ ಕೂಡ ಕೊಡ್ತಾರೆ. ಟೆಸ್ಟ್ ಡ್ರೈವ್ ಆದ್ಮೇಲೆ ನಿರ್ಧಾರ ಮಾಡಿ.